ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೌದು, ಒಂದು ಟೈಮ್ನಲ್ಲಿ ನಾನು ಮೃಗ ಆಗಿದ್ದೆ. ಈಗ ನನ್ನ ತಪ್ಪಿನ ಅರಿವು ನನಗಾಗಿದೆ. ನನ್ನನ್ನು ನಾನು ತಿದ್ಕೊಂಡಿದ್ದೀನಿ. ನೀವು ಹೇಳ್ದಾಗೆ ಆ ಪ್ರಾಜೆಕ್ಟ್ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಲಾಭ ಬರುತ್ತೆ ಅನ್ನೋದು ನಿಜ. ಹಾಗೆ ನೂರಾರು ಕುಟುಂಬಗಳು ಬೀದಿಗೂ ಬೀಳುತ್ತೆ. ನೀವು ಬರೀ ಸತ್ಯಮೂರ್ತಿಯವ್ರಿಗೆ ಮೋಸ ಮಾಡ್ತಿಲ್ಲ, ಅವರು ನಂಬ್ಕೊಂಡಿರೋ ಜನಗಳಿಗೂ ಮೋಸ ಮಾಡ್ತಿದ್ದೀರಿ. ಇನ್ನೊಬ್ಬರು ಸಮಾಧಿ ಮೇಲೆ ಕಟ್ಟಿದ್ದು ದೇವಸ್ಥಾನ ಆಗೋದಿಲ್ಲ, ಸ್ಮಶಾನ ಆಗುತ್ತೆ. ನೀವು ಕರ್ಣನ್ ಮಾವನ್ ತರ ಯೋಚನೆ ಮಾಡ್ತಾ ಇದ್ದೀರಾ. ಸ್ವಲ್ಪ ನಾಗು ಅಂಶದ ನಾಗೇಂದ್ರ ಅವ್ರ ತರಾನು ಯೋಚನೆ ಮಾಡಿ. ದುರ್ಬಲರು ಯಾವತ್ತಿದ್ರು ನರಳ್ತಾರೆ, ಬಲಿಷ್ಠರು ಯಾವತ್ತಿದ್ರು ಬದುಕ್ತಾರೆ. ಈಗ ನಿಮ್ಮೊಳಗೆ ನಾಗವಂಶದ ವಿಷ ಕಿಂಚಿತ್ತೂ ಇಲ್ವಾ? ಹಾವಿಗೆ ಹಲ್ಲಲ್ಲಿ ವಿಷ ಇರೋದು ತನ್ನ ಪ್ರಾಣ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ, ಹಸುವಾದಾಗ ಬೇಟೆಯಾಡೋದಕ್ಕೋಸ್ಕರ. ಸಿಕ್ಕದನ್ನೆಲ್ಲ ದೋಚೋದಕ್ಕಲ್ಲ. ಹಾಗೆ ರೈಸ್ ಮಿಲ್ನಲ್ಲಿ ರಾಶಿ ರಾಶಿ ಮೂಟೆ ಅಕ್ಕಿ ಇದ್ರೂ ಹಸು ನೀಗ್ಸೋಕೆ ಒಂದು ತಟ್ಟೆ ಅನ್ನ ಸಾಕು. ನನಗೀಗ ಅಷ್ಟು ದುರಾಸೆ ಇಲ್ಲ. ವಿಭೀಷಣನು ರಾಕ್ಷಸ ಕುಲದವನೇ ಆಗಿದ್ರು ಅವನು ರಾಮನ್ ಪರ ಇದ್ದ. ಭಕ್ತ ಪ್ರಹ್ಲಾದನು ರಾಕ್ಷಸ ಕುಲದವನೇ, ಆದ್ರೆ ಅವನು ನಾರಾಯಣನ್ ಪರ ಇದ್ದ. ನಾವು ಯಾರ ಪರ ನಿಂತಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ನಿಂತಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ನಾನೀಗ ನಮ್ಮ ಮಾವ ಸತ್ಯಮೂರ್ತಿಯವ್ರ ಪರ ನಿಂತಿದ್ದೀನಿ, ನನ್ನ ನಳಿಯ ಕರ್ಣನ್ ಪರ ನಿಂತಿದ್ದೀನಿ. ನೀವೆಷ್ಟೇ ಬ್ಲ್ಯಾಕ್ ಮೇಲ್ ಮಾಡಿದ್ರು ನನ್ನ ನಿರ್ಧಾರನ ನಿಮ್ಮ ಕೈಲಿ ಬದಲಾಯಿಸೋಕ್ಕಾಗಲ್ಲ. ಹಾಗಾದ್ರೆ ನಿಮಗೆ ಸಿಕ್ಕಾಕೋತೀನಿ ಅನ್ನೋ ಭಯನೇ ಇಲ್ಲ. ನಿಮ್ಮ ಮಾನ ಮರ್ಯಾದೆ ಹೋದ್ರೂ ನೀವು ಸೂರ್ಯವಂಶದ ಪರನೇ ಇರ್ತೀರಲ್ಲ? ಖಂಡಿತ. ಒಂದಂತೂ ನಿಜ, ನೀವು ನನ್ನನ್ನು ಸಿಕ್ಕಾಕ್ಸೋಕ್ ಹೋಗಿ ಏನೂ ಸಾಧಿಸೋಕ್ಕಾಗಲ್ಲ.